ಇನ್ನೂ ಯಾಕಂದರೆ ಈಗ ಬಂದು 10 ವರ್ಷ ಆದವ್ರು ಅಧಿಕಾರಕ್ಕೆ ಬಂದು ಅದಕ್ಕೆ ಅಂತ ನಮ್ಮ ವಾಜಪೇಯಿ ಕಾಲದಲ್ಲೂ ಅಧಿಕಾರಕ್ಕಿದ್ದರು. ಆದ್ರೆ ಅಧಿಕಾರಕ್ಕೆ ಬಂದು ಈಗ 10 ವರ್ಷ ಆದರೂ ಇನ್ನು ಕೆಲಸಕ್ಕೆ ಮಾಡಿ ತೋರಿಸೋದಕ್ಕೆ ಟೈಮ್ ಬೇಕು ಅನ್ನೋದು ಅವ್ರ ಬಯಕೆ ಅದ. ಅದಕ್ಕೆ ಹಿಂದುತ್ವ ಕಾರಣ ಹಿಡ್ಕೊಂಡು ಮತ್ತು ಅದರ ಮೇಲ್ಜಾತಿ ಕೆಳಜಾತಿ ಅದರಲ್ಲೂ ವಿಶೇಷವಾಗಿ ಮೇಲ್ಜಾತಿಗಳ ಪರ ಇದ್ಕೊಂಡು, ಯಾಕಂದ್ರೆ ಇವತ್ತಿನ ಎಲ್ಲ ಆರ್ಥಿಕ ವ್ಯವಸ್ಥೆ ಎಲ್ಲಿದಪ್ಪ ಅಂದರೆ ಈ ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲಿದೆ. ಹೀಗಾಗಿ ಆ ಜಾತಿಗಳಿಗೆ ನೋವಾಗದಂಗೆ ಹಿಂದುತ್ವ ಕಾರಣನ ಉಪಯೋಗ ಮಾಡಿಕೊಂಡು ಅದರಲ್ಲಿ ಮುಸ್ಲಿಮರನ್ನು ಹೊರಗಿಟ್ಕೊಂಡು ತಮ್ಮ ರಾಜಕೀಯ ಮಾಡ್ತಾ ಬಂದಿದ್ದಾರೆ. ಇದಕ್ಕೆ ಪ್ರತ್ಯಸ್ತ್ರ ಏನಪ್ಪ ಅನ್ನೋದು ರಾಹುಲ್ ಗಾಂಧಿ ಹೊಸದಾಗಿ ಬಂದಿರೋಂಥ ರಾಜಕಾರಣಿಗೆ ತಾವಿಡೀ ದೇಶವನ್ನು ಸುತ್ತಾಗಿದ್ದ ಗೊತ್ತಾಯ್ತು. ಹೌದಪ್ಪ, ಇಲ್ಲಿ ಬಹುಸಂಖ್ಯಾತರು, ಇಲ್ಲಿ ನೆಲದ ಜನ, ಆದಿವಾಸಿಗಳು, ದಲಿತರು, ಜೊತೆಗೆ ಮುಸ್ಲಿಮ್ ಅಂದ್ರೆ ಮೈನಾರಿಟಿ, ಇವರೊಬ್ಬರಲ್ಲ, ಮುಸ್ಲಿಮ್ರಾಯ್ತು, ಕ್ರಿಸ್ತರಾಯ್ತು, ಜೈನರಾಯ್ತು, ಎಲ್ಲರೂ ಮೈನಾರಿಟಿಗಳು ಬರ್ತಾರೆ. ಅವರಾಯಿತು, ಇವ್ರಿಗೆ ಇಲ್ಲಿ ನ್ಯಾಯ ಇಲ್ಲ. ಎಲ್ಲರೂ 3 ಮಂದಿ ಕೂಡಿದ್ರೆ 80-85% ಆಗ್ತದೆ ಇವ್ರದ್ದು. ಅದಕ್ಕೆ ಆ ಕಾರಣ ಅವ್ರು ತೊಗೊಂಡ್ಬಿಟ್ರು. ಇಲ್ಲಿವರೆಗೆ ಕಾಂಗ್ರೆಸ್ ಅದನ್ನು ಮಾಡಿರಲಿಲ್ಲ. ಇಂದಿರಾ ಕಾಂಗ್ರೆಸ್ ಆಗಿರ್ಬೋದು, ಅದರ ನಂತರ ಬಂದ ರಾಜೀವ್ ಕಾಂಗ್ರೆಸ್ ಆಗಿರ್ಬೋದು, ಅವ್ರು ಯಾರು ಇಂಥ ಸಾಹಸ ಕೈ ಹಾಕಿರಲಿಲ್ಲ. ಈಗ ಅಧಿಕಾರ ಹಿಡಿಬೇಕಾಗಿತ್ತಪ್ಪ ಅಂದ್ರೆ ಇದು ಅನಿವಾರ್ಯ. ಇತ್ತೀಚೆಗೆ ಇವನ್ RSS ಸಹಿತ ಅಧಿಕಾರ ಹಿಡಿಸೋ ಇವತ್ತು ನಾವು OBC ರೀ, ನಾವು ಹಿಂದುಳಿದವ್ರಿ ಅನ್ನುವಂಥದ್ದು, ನಾವು SC ಪರ ರೀ, ನಾವು ಅಂಬೇಡ್ಕರ್ ನಮ್ಮವ್ರಿ ಅಂತ ಹೇಳಿ ಕೊಳ್ಳಿಗಿತ್ತಿದ್ದಾರೆ. ಅದು ಆರಂಭದಲ್ಲಿ RSS ವಿರೋಧ ಮಾಡಿತ್ತು, ಕಾಂಗ್ರೆಸ್ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿಬಿಡ್ತು. ಯಾವಾಗಿದು ಸ್ಥಾನಿಕ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು, ಅದರಲ್ಲೂ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲೇ ಜಾತಿ ರಾಜಕಾರಣ ಶುರುವಾಯಿತು, OBC ರಾಜಕಾರಣ ಶುರುವಾಯಿತು. ಆಗ ಆಟೋಮೆಟಿಕ್ಕಾಗಿ ಈಗ ನಿಮಗೆ ಗೊತ್ತದ ಆ ಜಾತಿ ರಾಜಕಾರಣದಿಂದಾಗೆ ಮತ್ತು ಮಂಡಲ್ ವರದಿ ಆಧಾರದಿಂದಾಗೆ ಅಲ್ಲಿ ಹೊಸ ಒಂದು ರಾಜಕೀಯ ಏನಪ್ಪ ಅಂತ ಧ್ರುವೀಕರಣ ಆಗಿದ್ದಕ್ಕಾಗಿ ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ಅವ್ರದ್ದೇ ಆದಂಥ ಒಂದು ದೊಡ್ಡ ಬಲಿಷ್ಠ ಜನಾಂಗ ಆಗಿಬಿಟ್ಟದ. ದಲಿತರು, ಹಿಂದುಳಿದವರು, ಮೈನಾರಿಟಿ ಕೂಡಿದ್ರೆ ನಾವು ಅಧಿಕಾರ ಹಿಡಿತೀವಿ ಅಂತ ಇವತ್ತು ಕನ್ಫರ್ಮ್ ಆಗಿರ್ತದೆ. ಆದರೆ ಎಲ್ಲರಿಗೂ ಹೀಗೆ ಮುಟ್ತಾ ಇಲ್ಲ ಸುದ್ದಿ. ಅದನ್ನು ದೊಡ್ಡದು ಮಾಡುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಯಾಕಂದರೆ ಹಿಂದುತ್ವ ಪ್ರತ್ಯಸ್ತ್ರ ಇದೊಂದು. ಅದಕ್ಕೆ ಅವರಿದ್ದಂಥವ್ರು ಇದನ್ನು ನಾವು ಯಾವುದೋ ಪ್ರಸಂಗದೊಳಗೆ ಜಾತಿ ಗಣತಿ ಮಾಡಿಸ್ತೀನಿ ಅಂತ ಬೇರೆ ಹಚ್ಚಿದ್ದಾರೆ.